ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು. ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಭೂಮಿ ಕಾರಕನಾಗಿರತಕ್ಕಂಥ ಕುಜ ಬುಧ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವಿವಾಹ ಕಾರಕನಾದ ಸಂಪತ್ಪ್ರದನಾದ ಶುಕ್ರನಿಗೆ ಕೇತುವಿನ ಒಂದು ಯೋಗ, ಜೊತೆಗೆ ಪಿತೃಕಾರಕನಾದ ರವಿ ಸ್ವಕ್ಷೇತ್ರದಲ್ಲಿದ್ದಾನೆ. ಹಾಗಾದರೆ ಶುಕ್ರನಿಂದಾಗಿ ಲಾಭ ಯಾರಿಗಾಗತ್ತೆ? ಶುಕ್ರನಿಗೂ ಕೇತುವಿನ ಯೋಗ ಇರೋದರಿಂದಾಗಿ ಯಾರು ಸಂಪತ್ತನ್ನು ಕಳ್ಕೊಳ್ತಾರೆ? ಜೊತೆಗೆ ಭೂಮಿ ಕಾರಕನಾದ ಕುಜ ಬುಧನ ಮನೆಯಲ್ಲಿದ್ದಾಗ ಯಾರಿಗೆ ಭೂಲಾಭ, ಯಾರಿಗೆ ಭೂನಷ್ಟ? ಹಾಗಾದರೆ ಈ ಸೆಪ್ಟೆಂಬರ್ ತಿಂಗಳು 12 ರಾಶಿಯವರಿಗೆ ಏನು ತೊಂದರೆ ಆಗಲಿಕ್ಕಿದೆ? ಗ್ರಹದಿಂದ ಸೂಚಿತವಾಗ್ತಾ ಇರುವ ವಿಷಯಗಳೇನು? ನಾವು ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಗಣೇಶನ ಹಬ್ಬ ಬರ್ತಾ ಇದೆ, ಅನಂತನ ಹಬ್ಬ ಬರ್ತಾ ಇದೆ, ಪಿತೃಪಕ್ಷ ಬರ್ತಾ ಇದೆ. ಹಾಗಾದರೆ ಯಾರಿಗೆ ಪಿತೃದೋಷಗಳಿದೆ, ಹಾಗಾದರೆ ಅವರು ಪಿತೃಪಕ್ಷದಲ್ಲಿ ಏನು ಮಾಡಿಕೊಳ್ಳಬೇಕು? ಏನು ಮಾಡುವುದರಿಂದಾಗಿ ಪಿತೃಗಳ ಅನುಗ್ರಹವಾಗಿ ಸಂತಾನ ಇಲ್ಲದವರಿಗೆ ಸಂತಾನವಾಗುತ್ತೆ, ವಿವಾಹ ಆಗದವರಿಗೆ ವಿವಾಹ ಆಗುತ್ತೆ, ಅಥವಾ ಯಾರಿಗೆ ಯಾವ ತೊಂದರೆಗಳಾಗಲಿಕ್ಕಿದೆ? 12 ರಾಶಿಗಳಿಗೆ ಅನುಕೂಲಗಳೇನು, ಅನಾನುಕೂಲಗಳೇನು? ಅವೆಲ್ಲವನ್ನು ನೋಡೋಣ ಬನ್ನಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಲಗ್ನದಲ್ಲಿ ಚಂದ್ರ ಬರುವಂತಹದ್ದು, ಅದು ಸ್ವಕ್ಷೇತ್ರ. ಅಲ್ಲಿ ಲಗ್ನದಲ್ಲಿ ಚಂದ್ರ ಬಂದಾಗ ಮೂಕೋನ್ಮತ್ತ ಜಡಾಂದ ನೀಚಬದಿರ ಪ್ರೇಷ್ಯ ಶಶಾಂಕೋದಯ ಅಂತ ಹೇಳ್ತಾರೆ. ಆದರೆ ಸ್ವಕ್ಷೇತ್ರವಾಗಿ ಬಂದದ್ದು ಬಲಿಷ್ಠನಾಗಿರೋದ್ರಿಂದ ಮಾತೇ ನಿಮ್ಮ ಅಸ್ತ್ರ. ಇಷ್ಟು ದಿವಸ ಯಾರತ್ರನೂ ಮಾತನಾಡದೆ, ಗಲಾಟೆ ಮಾಡದೆ, ಏನು ಬಂದರೆ ಅದು ಬಂತು ಅಂತ ಹೇಳಿ ನೀವು ಕೆಲಸವನ್ನು ಮಾಡಿಕೊಳ್ತಾ ಹೋಗಿದ್ದೀರಿ. ಆದರೆ ಇಂದು ನೀವು ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಏನಾಗಿದೆ, ಹೇಗಾಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮ ಮೇಲಿನವರಿಗೆ ತಿಳಿಸುವ ಮುಖಾಂತರ, ಅಥವಾ ಮನೆಯಲ್ಲಿ ನಿಮ್ಮ ಮನೆಯವರಿಗೆ ತಿಳಿಸುವ ಮುಖಾಂತರ, ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ಅಧ್ಯಾಪಕರಿಗೆ ತಿಳಿಸುವ ಮುಖಾಂತರ ನಿಮ್ಮ ಸ್ಥಾನಮಾನವನ್ನು ನೀವು ಭದ್ರಪಡಿಸಿಕೊಳ್ತೀರಿ. ವಿದ್ಯಾರ್ಥಿಗಳು ವಿದ್ಯಾರ್ಥಿತ್ವ, ಅಥವಾ ಮನೆಯಲ್ಲಿ ಯಾಜಮಾನಿಕೆ, ಅಥವಾ ಆಫೀಸಿನಲ್ಲಿ ವರ್ಕರ್ ಆಗಿ ನಿಮ್ಮ ಸ್ಥಾನಮಾನವನ್ನು ನೀವು ದೃಢಪಡಿಸಿಕೊಳ್ಳುವಂತಹ ಸಮಯ ಹತ್ತಿರ ಬಂದಿದೆ. ಆದರೆ ಎಚ್ಚರ ಇರಲಿ, ನೀವು ಮಾಡುವಂತಹ ಒಂದು ಫೈಲ್ ಅಥವಾ ನೀವು ಯಾರ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ ಅದರ ಸಂಪೂರ್ಣ ಮಾಹಿತಿಯನ್ನು ಪಡೆದು ನೀವು ಮುಂದುವರೆದರೆ ಮಾತ್ರವೇ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದೆ. ಅದರಿಂದ ಪ್ರಧಾನವಾಗಿ ನೀವು ದೇವಿಯ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಂಡು ಈ ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಗುರುವು ಕೂಡ ಲಾಭದಲ್ಲಿ ಬಂದಿರೋದ್ರಿಂದ ದೇವತಾನುಗ್ರಹಗಳು ಕೂಡ ತುಂಬ ಚೆನ್ನಾಗಿದೆ ನಿಮಗೆ. ಇನ್ನು 2ನೇ ಮನೆಯಲ್ಲಿ ರವಿ, ಅವನು ಕೂಡ ಸ್ವಕ್ಷೇತ್ರ, ಒಂದು ಸೆಪ್ಟೆಂಬರ್ 15ರವರೆಗೂ ಕೂಡ ಇರ್ತಾನೆ. ತದನಂತರ 3ನೇ ಮನೆಗೆ ಹೋಗ್ತಾನೆ. ಆದ್ದರಿಂದ ಹಣಕಾಸಿನ ವಿಷಯದಲ್ಲಿ ನಿಮಗೆ ಅನುಕೂಲಗಳಾಗುವಂತಹದ್ದು, ಪಿತ್ರಾರ್ಜಿತವಾದಂತಹ ಸಂಪತ್ತು ಬರುವಂತಹದ್ದು, ಅಥವಾ ತಂದೆಯ ಕನಸನ್ನು ನೀವು ನನಸು ಮಾಡುವಂತಹ ಯೋಗ, ಆ ಕುಟುಂಬದಲ್ಲಿ ಒಂದು ಒಳ್ಳೆಯ ಬೆಸುಗೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಕುಟುಂಬದಲ್ಲಿ ನಿಮ್ಮ ಮಾತು ನಡೆಯುವಂತಹದ್ದು, ನೀವು ಹೇಗೆ ಆಗಬೇಕು ಅಂತ ಅನ್ಕೊಳ್ತಾ ಇದ್ರೋ ಹಾಗೆ ಆಗುವ ಸಾಧ್ಯತೆಗಳೆಲ್ಲ ಇದ್ದಾವೆ. ಇನ್ನು 3ನೇ ಮನೆಯಲ್ಲಿ ಶುಕ್ರ, ಅವನು 4ನೇ ಮನೆಯ ಶುಕ್ರ 3ನೇ ಮನೆಗೆ ಬರುವಂತಹದ್ದು, ನಿಮ್ಮಿಂದಾಗಿ ನಿಮ್ಮ ಸಹೋದರರಿಗೆ ಒಂದು ಆಸ್ತಿಪಾಸ್ತಿಗಳು ಲಾಭ ಆಗುವಂಥದ್ದು, ಅಥವಾ ಅವರು ಖರೀದಿ ಮಾಡುವಂಥದ್ದಾಗಲಿ, ಅಥವಾ ಈ ಶುಕ್ರ ಇರೋದ್ರಿಂದ, ಶುಕ್ರ ಮತ್ತು ಕೇತುಗಳ ಯೋಗ ಇರೋದರಿಂದ ಅದು ಅಷ್ಟು ಒಳ್ಳೆಯ ಜಾಗ ಆಗದೇ ಇರಬಹುದು, ಅಷ್ಟು ಒಳ್ಳೆಯ ವಾಹನ ಆಗದೇ ಇರಬಹುದು. ಆದರೆ ಗುರುದೃಷ್ಟಿ ಇರೋದರಿಂದ ಅವರಿಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದರೂ ಒಂದು ಎಚ್ಚರಿಕೆಯನ್ನು ಕೊಡೋದು ಒಳ್ಳೆಯದು. ಅವರಿಗೆ ಅನುಕೂಲಗಳು ಆಗುತ್ತೆ, ಅದರಿಂದ ಅನಾನುಕೂಲವೂ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಇನ್ನು 3ನೇದಲ್ಲಿ ಕೇತು ಇರುವುದರಿಂದ ಅಣ್ಣ ತಮ್ಮಂದಿರಿಗೆಲ್ಲ ಆಗುವಾಗ ಒಂದು ಕಾಲಿಗೆ ಸಂಬಂಧಪಟ್ಟ ತೊಂದರೆ ಆಗುವಂಥದ್ದಾಗಲಿ, ಅವರ ರಕ್ತ ಹರಿಯುವಂಥದ್ದಾಗಲಿ ಸಾಧ್ಯತೆ ಇದೆ. ಹಾಗಾಗಿ ವಾಹನಕ್ಕೆ ಸಂಬಂಧಪಟ್ಟಾಗಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಇನ್ನು 5ನೇ ಮನೆಯಲ್ಲಿ 5ನೇ ಮನೆಯ ಅಧಿಪತಿ ಕುಜ ವ್ಯಯದಲ್ಲಿ ಬರುವುದರಿಂದ ಕರ್ಕಾಟಕ ರಾಶಿಯವರಿಗೆ ಸಂತಾನದ ಲಾಭ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟ. ಆದರೆ ಅಲ್ಲಿಗೆ ಗುರು ದೃಷ್ಟಿ, ಸಂತಾನ ಕಾರಕನಾದ ಗುರುವಿನ ದೃಷ್ಟಿ ಇರುವುದರಿಂದ ಪ್ರಯತ್ನತಃ ಆ ಫಲವನ್ನು ಪಡೆಯಬಹುದು. ಆದರೆ ಅದು ಬಾಧಾರಾಶಿಯೂ ಆಗಿದೆ, ಷಷ್ಠಾಧಿಪತಿಯಾಗಿ ಬಾಧೆಯಲ್ಲಿ ಕೂತುಕೊಂಡದ್ದು. ಅದು ಸಂತಾನದ ವಿಷಯಕವಾಗಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆದ್ದರಿಂದ ನೀವು ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಯಾರಾದರೂ ಎದುರಿಸ್ತಾ ಇದ್ದೀರಿ ಅಂತಹವರು ಪ್ರಧಾನವಾಗಿ ಈ ಮಾಸದಲ್ಲಿ ಬರತಕ್ಕಂತಹ ಅನಂತ ಚತುರ್ದಶಿಯ ದಿವಸ ಅನಂತ ಶಯನನಾದಂತಹ ಪರಮಾತ್ಮನಿಗೆ ತುಳಸಿಯಿಂದಾಗಿ ಅರ್ಚನೆ ಮಾಡಿ, ಆಯಿತು ಅಂತಾದರೆ ಸಹಸ್ರಾರ್ಚನೆಯನ್ನು ಮಾಡಿ, ಅಥವಾ ಕನಿಷ್ಠ ಪಕ್ಷ 108 ತುಳಸಿಯ ದಳದಿಂದಲಾದರೂ ಅವನಿಗೆ ಅರ್ಚನೆಯನ್ನು ಮಾಡಿ ವಿಶೇಷವಾದ ಅನುಗ್ರಹವನ್ನು ನೀವು ಪಡೆದುಕೊಂಡ್ರಿ ಅಂತಾದರೆ ಸಂತಾನದ ಲಾಭವನ್ನು ಕೂಡ ನೀವು ಕಾಣಬಹುದು. ಅಥವಾ ಮಕ್ಕಳಾಗಿದೆ, ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದೆ,
ಹೇಳಿದ ಮಾತು ಕೇಳೋದಿಲ್ಲ ಅನ್ನುವಂಥದ್ದಿದ್ದರೆ ಅಂತಹವರಿಗೂ ಕೂಡ ಇದೇ ಪರಿಹಾರವನ್ನು ಮಾಡಿಕೊಂಡಲ್ಲಿ ಬಹಳ ಅನುಕೂಲವಾಗುತ್ತೆ. ಇನ್ನು 6ನೇ ಮನೆಯ ಅಧಿಪತಿ ಗುರು ಲಾಭದಲ್ಲಿ ಬಂದಿದ್ದಾನೆ. ಆದ್ದರಿಂದ ಆರೋಗ್ಯದಲ್ಲಿ ತುಂಬ ಜಾಗ್ರತೆ ಮಾಡಿ. ಪಾಂಡುಶ್ಲೇಷ್ಮ ವಿಕಾರ ಪಾದ ವಿಹತಿ ಅಂತ ಹೇಳಿದ ಲಕ್ಷಣದ ಪ್ರಕಾರ ನಮಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಬರುವಂತಹದ್ದು, ತೊನ್ನು ರೋಗ ಬರುವಂತಹದ್ದು, ಅಥವಾ ಇಚ್ಚಿಂಗ್ ಬರುವಂತಹದ್ದು, ಅಥವಾ ಡ್ರೈ ಸ್ಕಿನ್ ಆಗುವಂತಹದ್ದು, ಈ ಥರದಲ್ಲಿಯೂ ಕೂಡ ನಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ನಿದ್ರಾಲಸ್ಯ ಕಫಾದಿಸಾರ ಪಿಟಕಾಹ ಶೀತಜ್ವರಂ ಚಂದ್ರಮಾಹ, ಇದು ಚಂದ್ರನಿಗೆ ಹೇಳುವಂತಹ ಒಂದು ಅನಾರೋಗ್ಯಗಳು. ಆದ್ದರಿಂದ ಶೀತ ಶೈತ್ಯ ಜ್ವರ ಬರುವಂತಹದ್ದು, ಆಲಸ್ಯ ಮಾಡುವಂತಹದ್ದು, ನಿದ್ದೆ ಜಾಸ್ತಿ ಮಾಡುವಂತಹದ್ದು, ಹೀಗೆಲ್ಲ ಕೆಲವು ಅನಾರೋಗ್ಯಗಳು ಕೂಡ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಜೊತೆಗೆ ಕುಜನ ದೃಷ್ಟಿ ಷಷ್ಠಕ್ಕೆ ಇರುವುದರಿಂದ ಬಿದ್ದು ಗಾಯ ಮಾಡಿಕೊಳ್ಳುವಂಥದ್ದಾಗಲಿ, ಅಥವಾ ಶತ್ರುಗಳು ನಮ್ಮ ಮೇಲೆ ಇಲಸಲದ ಆಪಾದನೆ ಮಾಡುವಂಥದ್ದಾಗಲಿ, ಅದಕ್ಕೆಲ್ಲ ಸಾಧ್ಯತೆ ಇದೆ. ಅದರಿಂದ ನೀವು ಯಾವುದೇ ಕೆಲಸ ಮಾಡುವಾಗ ಶತ್ರುಗಳು ಇದರ ಬಗ್ಗೆ ಮಾತಾಡದ ರೀತಿಯಲ್ಲಿ ಕೆಲಸವನ್ನು ಮಾಡುವುದು ಒಳ್ಳೆಯದು. ಆದರೆ ಕರ್ಮಾಧಿಪತಿ ವೇದದಲ್ಲಿರೋದರಿಂದ ಆ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದರೂ, ನಿಧಾನ ಆದರೂ ಆ ಕೆಲಸ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಆಗುವ ಹಾಗೆ ನೋಡಿಕೊಳ್ಳಿ. ಖಂಡಿತ ನಿಮ್ಮ ಮೇಲಿನವರು ನಿಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅದು ಎಲ್ಲಿಯೇ ಆಗ್ಬೋದು, ಮನೆಯಲ್ಲೇ ಆಗ್ಬೋದು, ಹೊರಗಡೆ ಆಗ್ಬೋದು, ಎಲ್ಲಿದ್ದರೂ ಕೂಡ ನಿಮಗೆ ಅದು ಅನುಕೂಲವಾಗುತ್ತೆ. ಗುರುಬಲ ಅಷ್ಟು ಚೆನ್ನಾಗಿದೆ. ಇನ್ನು ವಿವಾಹಾಕಾಂಕ್ಷಿಗಳು, ವಿವಾಹಾರ್ಥಿಗಳು ಯಾರಿದ್ದೀರಿ ಅವರಿಗೆ ಸ್ವಲ್ಪ ತಡ ಆಗುವ ಸಾಧ್ಯತೆ ಇದೆ. ಇಷ್ಟಪಟ್ಟ ಹುಡುಗಿ ಇದ್ದರೂ ಮನೆಯಲ್ಲಿ ಒಪ್ಪದೇ ಇರುವ ಕಾರಣ, ಅಥವಾ ಒಂದು ಜಾತಿಯ ವ್ಯತ್ಯಾಸ ಇರುವ ಕಾರಣದಿಂದಲೂ ಕೂಡ ಅದು ಸ್ವಲ್ಪ ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳು ಯಾರಿದ್ದೀರಿ, ವಿದ್ಯಾಭ್ಯಾಸದ ಬಗ್ಗೆ ಗಮನಿಸುವಾಗ ಒಳ್ಳೆಯ ವಿದ್ಯಾಭ್ಯಾಸ, ಅದರಲ್ಲಿಯೂ ಸೈನ್ಸ್ ಯಾರು ತಗೊಂಡಿದ್ದೀರಿ ಅಥವಾ ಮೆಡಿಕಲ್ ಯಾರು ಓದ್ತಾ ಇದ್ದೀರಿ, ಒಳ್ಳೆಯ ಯೋಗಗಳನ್ನು ತಾವು ಕಾಣಬಹುದಾಗಿದೆ. ಆದರೆ ಅತಿಯಾದ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ನಮಗೆ ಮುಳುವಾಗುತ್ತೆ. ಆದ್ದರಿಂದ ಓವರ್ ಕಾನ್ಫಿಡೆನ್ಸ್ ಎಲ್ಲಿಯೂ ಬೇಡ. ಕಾನ್ಫಿಡೆನ್ಸಿಂದ ಎಲ್ಲ ಮುಂದುಗ್ಗಿ ಒಳ್ಳೆಯದಾಗುತ್ತೆ. ಇನ್ನು ಅಷ್ಟಮದಲ್ಲಿ ಶನಿ ಇರೋದರಿಂದ ನಮಗೆ ಸ್ವಲ್ಪ ಅಪವಾದಗಳು, ಆಪಾದನೆಗಳು ಮತ್ತು ಒಂದು ಕೂಟ, ನಮ್ಮನ್ನು ವಿರೋಧಿಸುವಂತಹ ಒಂದು ಕೂಟಕ್ಕೆ ಬಲ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಆ ಬಲ ಬಂದರೂ ಆ ಬಲವನ್ನು ತೆಗೆಯೋದು ಹೇಗೆ ಅಂತ ನಿಮಗೆ ಗೊತ್ತಿರುತ್ತೆ. ಆದ್ದರಿಂದ ಅದರ ಬಗ್ಗೆ ಗಮನ ಹರಿಸಿ ನಿಮಗೆ ಯಾವುದೇ ವಿಧವಾದ ಆಪಾದನೆಗಳು ಬಾರದ ರೀತಿಯಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ. ಹಾಗಾದರೆ ಏನು ಮಾಡಬೇಕು? ರಕ್ಷಣೆ, ಇನ್ನೂ ಒಳ್ಳೆಯ ರಕ್ಷಣೆ ಸಿಗಬೇಕು ಅಂತಾದಾಗ 9ರಲ್ಲಿ ರಾಹು ಇರುವುದರಿಂದ, ತಪಸ್ಸಿನ ಸ್ಥಾನದಲ್ಲಿರುವುದರಿಂದ ನಾಗದೇವರ ವಿಶೇಷವಾದ ಆರಾಧನೆಯನ್ನು ಮಾಡಿ. ನಾನು ಆಗಲೇ ಹೇಳಿದೆ ಅನಂತ ಪದ್ಮನಾಭನ ಆರಾಧನೆ ಅಂತ. ಅಲ್ಲಿ ಶೇಷನ ಆರಾಧನೆಯೂ ಇದೆ, ಅನಂತ ಪದ್ಮನಾಭ ಸ್ವಾಮಿ ಆರಾಧನೆಯೂ ಇದೆ. ಹಾಗಾಗಿ ಪ್ರತ್ಯೇಕವಾಗಿ ನಾಗಾರಾಧನೆ ಬೇಕಿಲ್ಲ. ಅನಂತ ಪದ್ಮನಾಭ ಸ್ವಾಮಿಯ ಜೊತೆಗೇನೆ ಶೇಷನ ಆರಾಧನೆಯನ್ನು ಕೂಡ ನೀವು ವಿಶೇಷವಾಗಿ ಮಾಡಿದಿರಿ ಅಂತಾದರೆ ಖಂಡಿತ ನಾಗದೇವರ ಅನುಗ್ರಹದಿಂದ ಸಂಪತ್ತು ಸಿಗುತ್ತೆ, ಅಪವಾದಗಳು ದೋಷವಾಗುತ್ತೆ, ಎಲ್ಲ ವಿಧವಾದ ಅನುಕೂಲಗಳನ್ನು ನಾಗದೇವರು ಮಾಡಿಕೊಡ್ತಾರೆ. ಇನ್ನು ಕರ್ಮಾಧಿಪತಿಯಾದ ಕುಜ ವೇದಲ್ಲಿರೋದರಿಂದ ಇದ್ದ ಕೆಲಸವನ್ನು ಭದ್ರಪಡಿಸಿಕೊಳ್ಳಿ. ಹೊಸ ಕೆಲಸಕ್ಕೋಸ್ಕರ ಹಾತೊರೆಯೋದು ಬೇಡ. ಇನ್ನು 11ರಲ್ಲಿ ಗುರು ಇರುವಂತಹದ್ದು ಒಳ್ಳೆಯ ಗುರುಬಲ, ಆದರೆ ಅದು ಶತ್ರು ಕ್ಷೇತ್ರ. ಆದ್ದರಿಂದ ನಾವು ಇರುವಂತಹದ್ದೇ ಶತ್ರು ಕ್ಷೇತ್ರದಲ್ಲಿದ್ದೇವೆ ಅಂತ ಅರ್ಥ. ಹಾಗಾಗಿ ನಾವು ಮಾಡುವ ಕೆಲಸ ನಮಗೆ ಇಷ್ಟ ಆಗೋದಷ್ಟೇ ಮುಖ್ಯ ಅಲ್ಲ, ನಮ್ಮ ಜೊತೆಯಲ್ಲಿರುವಂಥವರು, ನಮ್ಮ ಮೇಲಿರುವಂಥವರಿಗೂ ಕೂಡ ಇಷ್ಟ ಆಗಬೇಕು. ಹಾಗಾಗಿ ಮನೆಯಲ್ಲಿ ತಂದೆಗೆ ಇಷ್ಟ ಆಗಬೇಕು, ಹೆಂಡತಿಗೆ ಇಷ್ಟ ಆಗಬೇಕು, ಮಗನಿಗೆ ಇಷ್ಟ ಆಗಬೇಕು. ಈ ರೀತಿಯಲ್ಲಿ ಎಲ್ಲರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿದಿರಿ ಅಂತಾದರೆ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಈ ಕರ್ಕಾಟಕ ರಾಶಿಯವರಿಗೆ 12ರಲ್ಲಿ ಕುಜ ಬಂದದ್ದರಿಂದ ಎಲ್ಲರಿಗೋಸ್ಕರ ನೀವು ಒದ್ದಾಡಿದ್ದೀರಿ, ಆದರೆ ನಿಮಗೋಸ್ಕರ ಆಗುವಾಗ ಯಾರೂ ಒದ್ದಾಡೋರು ಇರೋದಿಲ್ಲ. ಹಾಗಂತೇಳಿ ಬೇಸರ ಮಾಡಿಬೇಡಿ. ಭಗವಂತನ ವಿಶೇಷವಾದ ಅನುಗ್ರಹ ಇದೆ. ನಿಮ್ಮ ಕರ್ತವ್ಯ ಏನು ಅದನ್ನು ನೀವು ಮಾಡ್ತಾ ಬನ್ನಿ, ಮುಂದಕ್ಕೆ ದೇವರು ಖಂಡಿತ ಒಳ್ಳೆಯದು ಮಾಡ್ತಾನೆ. ಆದ್ದರಿಂದ ಈ ಕರ್ಕಾಟಕ ರಾಶಿಯವರು ಪ್ರಧಾನವಾಗಿ ನಾನು ಹೇಳಿದ ರೀತಿಯಲ್ಲಿ ಅನಂತ ಪದ್ಮನಾಭನ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಲಗ್ನದಲ್ಲಿ ಚಂದ್ರ ಬಂದದ್ದರಿಂದ ಅವಿಧವ ನವಮಿ ದಿವಸದಲ್ಲಿ ತಾಯಿಯ ಇದ್ದರೆ ಬೇಡ, ತಾಯಿ ಇಲ್ಲ ಅಂತಾದರೆ ತಾಯಿಯ ಹೆಸರಿನಲ್ಲಿ ಒಂದು 3 ಜನ ಮುತ್ತೈದೆಯರಿಗೆ ಒಂದು ಅನ್ನದಾನ ಮಾಡುವಂಥದ್ದಾಗಲಿ, ಅಥವಾ ಬ್ರಹ್ಮಚಾರಿಗಳಿಗೆ ನಾಗನ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ದೇನೆ. ಅದರಿಂದ ಕೃತಿಕಾ ನಕ್ಷತ್ರದ ದಿವಸ, ಯಾವತ್ತು ಕೃತಿಕಾ ನಕ್ಷತ್ರ ಬರುತ್ತೆ ಆ ಕೃತಿಕಾ ನಕ್ಷತ್ರದ ದಿವಸ 6 ಜನ ಅಥವಾ 9 ಜನ ಬ್ರಹ್ಮಚಾರಿಗಳಿಗೆ ಊಟವನ್ನು ಹಾಕಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ. ದೇವರ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.